ನಮಸ್ಕಾರ ಮೇಡಮ್. ಹಲೋ ಸರ್. ಹಲೋ ನಮಸ್ಕಾರ ಸರ್. ಬನ್ನಿ ಸರ್, ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಆಕ್ಚುಲಿ ಇದು ಬರೋದು. ಪ್ಲೇನ್ ಹಂಗೆ ಬಿಟ್ಟಿಲ್ಲ, ಲ್ಯಾಟ್ರೈಟ್ ಸ್ಟೋನ್ ಯೂಸ್ ಮಾಡಿದೀವಿ ಸರ್. 55 lakhs ಅರೌಂಡ್ ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಿದೀವಿ. ಇದು ಓವರ್ ಆಲ್ ನಾವು ಸ್ಟೋನ್ ರೈಲಿಂಗ್ಸ್ ಯೂಸ್ ಮಾಡಿದೀವಿ. ಅಂಡ್ MS ಗ್ರಿಲ್ಸ್ ಅಂದ್ರೆ ಅದು ಸೇಫ್ಟಿ ಪರ್ಪಸ್ ಆ ಥರ ಏನಿಲ್ಲ. ಟೀಕ್ ವುಡ್ ಯೂಸ್ ಮಾಡಿದೀವಿ. UPVC ವಿಂಡೋಸ್ ಯೂಸ್ ಮಾಡಿದೀವಿ ನಾವು. ಸ್ಲೈಡಿಂಗ್ ಕಂಪ್ಲೀಟ್ ಓಪನ್ ಏರಿಯಾ ಬರುತ್ತೆ ನಿಮಗೆ. ಒಂದು ಕಾಮನ್ ಅಟ್ಯಾಚ್ಡ್ ಬಾತ್ರೂಮು. ಸ್ವಿಚಸ್ ಎಲ್ಲ ನಾವು ರೋಮಾ ಯೂಸ್ ಮಾಡಿದೀವಿ ಸರ್. ಪೇಂಟ್ ಎಲ್ಲ ಏಷಿಯನ್ ಪೇಂಟ್ಸ್ ಬರುತ್ತೆ. ಹಿಂಜ್ ಡೋರ್ ವಾರ್ಡ್ರೋಬ್ ನೋಡಿದ್ವಿ, ಇದು ಸ್ಲೈಡಿಂಗ್ ಡೋರ್ ಬರುತ್ತೆ. ಕಿಚನ್ ಅಲ್ಲಿ ನಾವು ಏನು ಯೂಸ್ ಮಾಡಿದೀವಿ ಅಂದ್ರೆ ಆಕ್ರಿಲಿಕ್ ಯೂಸ್ ಮಾಡಿದೀವಿ. ಬಾಲ್ಕನಿ ಬರುತ್ತೆ ಸರ್. ಇದಕ್ಕೂ ನಾವು UPVC ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ. ನೀವು ಇಲ್ಲಿ ಸ್ಟೇರ್ ಕೇಸ್ ನೋಡ್ಬೋದು, ನಿಮ್ಗೆ ಡಿಫ್ರೆನ್ಸ್ ಸಿಗುತ್ತೆ. ಸೊ ಸೊ ಇದ್ರ ಮೇಲೆ ಯಾರು ನಿಂತ್ಕೊಂಡೇನು ಏನು ಪ್ರಾಬ್ಲಮ್ ಏನು ಆಗಲ್ಲ ಸರ್. ಅಲ್ಲಿನ ಮೆಟೀರಿಯಲ್ ಶಿಫ್ಟಿಂಗು, ಲೇಬರು ಇದೆಲ್ಲ ತುಂಬಾನೇ ಕಷ್ಟ. ಬಟ್ ವಿತ್ ಆಲ್ ದ ಡಿಫಿಕಲ್ಟೀಸ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದ ಹೌಸ್. ಎಲ್ಲ ಪರ್ಫೆಕ್ಟ್ ಆಗಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಿಮ್ಮ ಮುಂದೆ ಒಂದು ಸೂಪರ್ ಆಗಿರೋ ಒಂದು ಪ್ರಾಜೆಕ್ಟ್ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಕನ್ಸ್ಟ್ರಕ್ಟ್ ಮಾಡಿರೋರು ಯಾರು ಅಂದರೆ ರೈಸಾನ್ ಬಿಲ್ಡರ್ಸ್ ಕಡೆಯಿಂದ. ಅವ್ರ ಕಡೆಯಿಂದ ನಿಮಗೆ ಸುಮಾರು ಪ್ರಾಜೆಕ್ಟ್ ಎಲ್ಲ ತೋರಿಸಿರ್ತೀವಿ. ಒಂದು ಬೆಸ್ಟ್ ಬಡ್ಜೆಟಲ್ಲಿ ಕೂಡ ಸುಮಾರು ಡಿಫ್ರೆಂಟ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾರೆ. ಈ ಥರ ಫಾರ್ಮ್ ಸ್ಟೇಸ್ ಆಗಲಿ, ಮತ್ತು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಆಗಲಿ, ಇಂಡಿಪೆಂಡೆಂಟ್ ಹೌಸಸ್ ಆಗಲಿ, ಈ ಥರ ತುಂಬ ಕಾನ್ಸೆಪ್ಟ್ಸ್ ಎಲ್ಲ ಮಾಡ್ತಾರೆ. ಸೊ ಇವ್ರ ಲೊಕೇಶನ್, ಆಫೀಸ್ ಲೊಕೇಶನ್ ಎಲ್ಲ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ಈ ಪ್ರಾಜೆಕ್ಟ್ ಆ್ಯಕ್ಚುಲಿ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ನಮ್ಮ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 2 hours ಡ್ರೈವ್ ಅಂತ ಹೇಳ್ಬೋದು. ಇದು ಎಕ್ಸಾಕ್ಟ್ಲಿ ಲೊಕೇಶನ್ ಚಿಕ್ಕಬಳ್ಳಾಪುರ ಹತ್ರನೇ ಬರುತ್ತೆ. ಹಿಂದೆಗಡೆ ನೋಡ್ಬೋದು, ಈ ಕಡೆ ಬಂದರೆ ನೀವು ಹಂಗೆ ಒಂದು ಬ್ಯಾಕ್ ಸೈಡ್ ಹಿಲ್ಸ್ ಇದೆ. ಸೊ ಹಿಲ್ಸ್ ಹತ್ರನೇ ಒಂದು ಫಾರ್ಮ್ ಸ್ಟೇ ಬೇಕು ಅಂತ ಒಂದು ಕ್ಲೈಂಟ್ ಇವ್ರ ಹತ್ರ ಬಂದಿದ್ದಾರೆ. ಒಂದು ಈ ಥರ ಒಂದು ಕಾನ್ಸೆಪ್ಟ್ ಮಾಡಬೇಕು, ಒಂದು ತೊಟ್ಟಿ ಮನೆ ಕಾನ್ಸೆಪ್ಟ್ ಆ್ಯಕ್ಚುಲಿ ಇದು ಬರೋದು. ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಒಂದು 3000 square feet ಆ ಥರ ಒಂದು ಏರಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೂಪರ್ ಆಗಿದೆ ಅಂತ ಹೇಳ್ಬೋದು. ಸೊ ಇವತ್ತು ಈ ಪ್ರಾಜೆಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಎಲ್ಲನೂ ತಿಳ್ಕೊಳ್ಳೋಣ, ಬನ್ನಿ. ನಮಸ್ಕಾರ ಮೇಡಮ್. ಹಲೋ ಸರ್. ಹಲೋ. ಸೊ ಇವತ್ತು ಏನಂದರೆ ಈ ಪ್ರಾಜೆಕ್ಟ್ ಒಂದು ಡಿಫ್ರೆಂಟ್ ಆಗಿದೆ. ರೈಸಾನ್ ಬಿಲ್ಡರ್ಸ್ ಕಡೆಯಿಂದ ಆಲ್ಮೋಸ್ಟ್ ಸುಮಾರು ಪ್ರಾಜೆಕ್ಟ್ಸ್ ಬಗ್ಗೆ ಕೂಡ ನೀವು ಎಕ್ಸ್ಪ್ಲೈನ್ ಮಾಡಿರ್ತೀರ. ಇಂಡಿಪೆಂಡೆಂಟ್ ಹೌಸಸ್, ಸ್ಮಾಲ್ ಹೌಸಸ್, ಕಮರ್ಷಿಯಲ್ ಬಿಲ್ಡಿಂಗ್ಸ್ ಎಲ್ಲ ಮಾಡಿರ್ತೀವಿ. ಇದು ಒಂಥರ ಡಿಫ್ರೆಂಟ್ ಆಗಿರೋ ಒಂದು ಫಾರ್ಮ್ ಸ್ಟೇ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು ಬೆಂಗಳೂರಿಂದ ಒಂದು 2 hours ದೂರದಲ್ಲಿದೆ. ಬಟ್ ಆದರೂ ಇಲ್ಲಿ ಬಂದ್ಬಿಟ್ಟು ಒಂದು ಸೂಪರಾಗಿ ಕ್ಲೈಂಟ್ ಯಾವ ಥರ ಕೇಳಿದ್ರು ಆ ಥರ ಮಾಡಿಕೊಟ್ಟಿದ್ದೀರಾ. ಫಸ್ಟು ನಿಮ್ಮ ಕಂಪನಿ ಬಗ್ಗೆ ಡೀಟೇಲ್ಸ್ ಹೇಳ್ಬೇಕಾದ್ರೆ ನಿಮ್ಮ ಕಂಪನಿ ಹೆಸರು ಅದೆಲ್ಲ ಹೇಳ್ಬಿಡಿ ಸರ್. ನಮ್ಮದು ಕಂಪನಿ ರೈಸಾನ್ ಬಿಲ್ಡರ್ಸ್ ಅಂತ, ಶ್ರೀನಗರ್ 50 feet ರೋಡಲ್ಲಿ ಬರುತ್ತೆ, ಆಪೋಸಿಟ್ ಟು ಕುಸುಮ ಹಾಸ್ಪಿಟಲ್. ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬಂದ್ರೂ ಬೇಕಿದ್ರು ನೀವು ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಡೈರೆಕ್ಟ್ ನಮಗೆ. ಸೊ ನಾವು ಅವೈಲಬಲ್ ಇರ್ತೀವಿ ಎವ್ರಿ ಡೇ. ಸೊ ಇದು ಪ್ರಾಜೆಕ್ಟ್ ಬಗ್ಗೆ ಇವತ್ತು ನೋಡ್ಬಿಡೋಣ. ಈ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಸರ್? ಈ ಲೊಕೇಶನ್ ಎಕ್ಸಾಕ್ಟ್ಲಿ ನಿಮಗೆ ಚಿಕ್ಕಬಳ್ಳಾಪುರ ಬರುತ್ತೆ. ಬ್ಯಾಂಗ್ಳೂರಿಂದ 2 hours ಡ್ರೈವ್ ನೀವು ಹೇಳ್ದಂಗೆ. ಇದು ಕಂಪ್ಲೀಟ್ ಫಾರ್ಮ್ ಹೌಸ್ ತರ ಮಾಡ್ಕೊಂಡಿದ್ದಾರೆ, ನೀವು ನೋಡ್ಬೋದು. ಸುತ್ತ ಕಂಪ್ಲೀಟ್ ಗ್ರೀನರಿ ತರ ಇದೆ. ಇನ್ ಬಿಟ್ವೀನ್ ಅಲ್ಲಿ ನಾವು ಒಂದು ಮನೆ ಕನ್ಸ್ಟ್ರಕ್ಟ್ ಮಾಡಿದೀವಿ. ಸೂಪರ್. ನೀವು ಆಕ್ಚುಲಿ ಬಂದ್ಬಿಟ್ಟು ಒಂದು ಡ್ರೋನ್ ಶಾಟ್ ಅಲ್ಲಿ ನೋಡ್ತಿರ್ಬೋದು ಯಾವ ತರ ಒಂದು ವ್ಯೂ ಬರ್ತಿದೆ ಅಂತ. ಸೊ ಈ ಪ್ರಾಜೆಕ್ಟ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಲ್ಮೋಸ್ಟ್ ಎಷ್ಟು ಬಂದಿದೆ ಸರ್? 55 lakhs ಅರೌಂಡ್ ಅಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡಿದೀವಿ. ಇದು ಓವರ್ ಆಲ್ ಪ್ರಾಜೆಕ್ಟ್ ನ ಎಲ್ಲ ಪ್ರೀಮಿಯಂ ಯೂಸ್ ಮಾಡಿರೋದು. ಪ್ರೀಮಿಯಂ ಪ್ರಾಜೆಕ್ಟ್ ಅಂಡರ್ ಬರುತ್ತೆ ಇದು. ಓಕೆ ಮೇಡಮ್, ಫೈನ್. ಸೊ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ರಿ, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಯಾವ ತರ ಎಲ್ಲ ಪ್ಲಾನ್ ಮಾಡಿದ್ದೀರಾ ಸರ್? ಸ್ಟಾರ್ಟಿಂಗ್ ನೀವು ನೋಡ್ಬೋದು, ನಾವು ಸ್ಟೋನ್ ರೈಲಿಂಗ್ಸ್ ಯೂಸ್ ಮಾಡಿದೀವಿ. ನ್ಯಾಚುರಲ್ ಸ್ಟೋನ್ ಯೂಸ್ ಮಾಡಿಕೊಂಡು ಗ್ರಾನೈಟ್ ಯೂಸ್ ಮಾಡಿದೀವಿ ಫ್ಲೋರಿಂಗ್ ಅಲ್ಲಿ. ಇನ್ ಬಿಟ್ವೀನ್ ಅಲ್ಲಿ ಗ್ರೀನರಿ ಕೊಟ್ಟಿದೀವಿ, ಗ್ರಾಸ್ ಫಾರ್ ಲುಕ್ ವೈಸ್ ಚೆನ್ನಾಗಿರ್ಲಿ ಅಂದ್ಬಿಟ್ಟು. ನೀವು ತುಳಸಿ ಕಟ್ಟೆ ನೋಡ್ಬೋದು, ಅದು ಕೂಡ ಸ್ಟೋನ್ ಅಲ್ಲೇ ಮಾಡ್ಕೊಟ್ಟಿದೀವಿ. ಅಂಡ್ ಇಲ್ಲಿ ಪ್ಲಾಂಟೇಶನ್ ಅದಕ್ಕೆ ಎಲ್ಲ ಯೂಸ್ ಮಾಡ್ಕೊಬಹುದು. ದೆನ್ ಇದು ಸ್ಟೇರ್ ಕೇಸ್ ಏನ್ ಬರುತ್ತೆ ಇದು ಎಲ್ಲದಕ್ಕೂ ಗ್ರಾನೈಟೇ ಯೂಸ್ ಮಾಡಿದೀವಿ, ಬ್ಲಾಕ್ ಕಲರ್. ಸರ್ ಎಲಿವೇಶನ್ ಅಲ್ಲಿ ಲ್ಯಾಟ್ರೈಟ್ ಸ್ಟೋನ್ ಯೂಸ್ ಮಾಡಿದೀವಿ. ಅಂಡ್ MS ಗ್ರಿಲ್ಸ್ ಅಂದ್ರೆ ಅದು ಸೇಫ್ಟಿ ಪರ್ಪಸ್ ಆ ಥರ ಏನಿಲ್ಲ, ಡಿಸೈನ್ ಪರ್ಪಸ್ ಕೊಟ್ಟಿದ್ದೀವಿ. CNC ಕಟ್ಟಿಂಗ್ ಆಗಿದೆ. ಅಂಡ್ ಮಂಗಳೂರು ಟೈಲ್ಸ್ ಯೂಸ್ ಮಾಡಿದ್ವಿ. ಇದೆಷ್ಟು ವಿಡ್ತ್ ಬರುತ್ತೆ ಸರ್? ಇದು ಬಂದು 8 feet ವಿಡ್ತ್ ಬರುತ್ತೆ ಸರ್. 8 feet ವಿಡ್ತ್. 8 feet ವಿಡ್ತ್ ಬರುತ್ತೆ. ಸೊ ಇದು ಟೋಟಲ್ ಎಷ್ಟು ಏರಿಯಾ ಬರುತ್ತೆ? ಎಷ್ಟು? 3000 square feet ಏರಿಯಾ ಬರುತ್ತೆ ಸರ್, ಬಿಲ್ಟ್ ಅಪ್ ಏರಿಯಾ. ಓಕೆ ಸರ್, ಫಸ್ಟ್ ಟೈಲ್ಸ್ ಬಂದು ಇದು ನಾನ್ ಸ್ಕಿಡ್ ಟೈಲ್ಸ್ ಯೂಸ್ ಮಾಡಿದೀವಿ. ವೆಟ್ರಿಫೈಡ್ ಬರುತ್ತೆ, ಬಟ್ ರಫ್ ಟೆಕ್ಸ್ಚರ್ ಬರುತ್ತೆ ನಿಮಗೆ. ನೆಕ್ಸ್ಟ್ ನೀವು ಪಿಲ್ಲರ್ ನೋಡೋದಾದ್ರೆ ನಾವು ಪ್ಲೇನ್ ಹಂಗೆ ಬಿಟ್ಟಿಲ್ಲ, ಲ್ಯಾಟ್ರೈಟ್ ಸ್ಟೋನ್ ಯೂಸ್ ಮಾಡಿದೀವಿ ಕಂಪ್ಲೀಟ್ ಎಲ್ಲಾ ಪಿಲ್ಲರ್ಸ್ಗೂ. ಅಂಡ್ ಆಲ್ಸೋ ನಾವು ಇದನ್ನ ವಾಲ್ಗೂ ತಗೊಂಡಿದೀವಿ. 20 mm ಥಿಕ್ನೆಸ್ ಬರುತ್ತೆ ಇದು ಟೈಲ್ ಥಿಕ್ನೆಸ್. ಇದರಿಂದ ನಾರ್ಮಲಿ ಇದು
ಬ್ರಿಕ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದಕ್ಕಿಂತ ಇದಕ್ಕೂ ಏನು ಸರ್ ಡಿಫ್ರೆನ್ಸ್ ಬರುತ್ತೆ? ಇದು ಬ್ರಿಕ್ಸ್ ಅಲ್ಲಿ ನಾವು ಅರ್ಧ ಕಟ್ ಮಾಡ್ಕೊಂಡಿದೀವಿ, ಅಂದ್ರೆ ಅದನ್ನ ಸ್ಲೈಸ್ ಮಾಡ್ಕೊಂಡು ಪೇಸ್ಟ್ ಆನ್ ಮಾಡಿರೋದು ಬಿಕಾಸ್ ಆಫ್ ಕಾಸ್ಟ್ ಕಟ್ಟಿಂಗ್. ಕಂಪ್ಲೀಟ್ ಸ್ಟೋನ್ ಯೂಸ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. Okay. ಸೊ ಅದರಿಂದಾಗಿ ನಾವು ಸ್ಟೋನ್ ನ ಟೈಲ್ ತರ ಯೂಸ್ ಮಾಡಿದೀವಿ. Okay. ನೆಕ್ಸ್ಟ್ ಎಂಟ್ರೆನ್ಸ್ ಬರೋದಾದ್ರೆ ಟೀಕ್ ವುಡ್ ಯೂಸ್ ಮಾಡಿದೀವಿ. ಟೀಕ್ ವುಡ್ ಯೂಸ್ ಮಾಡಿದೀವಿ. ದೆನ್ ಬ್ರಾಸ್ ನಾಕ್ ಕೊಟ್ಟಿದೀವಿ. ಇದು ಎಷ್ಟು ಹೈಟ್ ಬರುತ್ತೆ? 7 feet height 7 feet height ಬರುತ್ತೆ. 7 feet height 3.5 width ಬರುತ್ತೆ. ನೆಕ್ಸ್ಟ್ ವಿಂಡೋಸ್ ಎಲ್ಲ ನಿಮ್ಗೆ ನೋಡ್ಬೇಕಂತ ಅಂದ್ರೆ UPVC ವಿಂಡೋಸ್ ಯೂಸ್ ಮಾಡಿದೀವಿ ನಾವು ಸ್ಲೈಡಿಂಗ್. ಅಗೇನ್ ಫಾರ್ ದ ಕಾಸ್ಟ್ ಕಟ್ಟಿಂಗ್ ನಾರ್ಮಲ್ ವುಡ್ ಹೋಗಿಲ್ಲ, UPVC ಯೂಸ್ ಮಾಡಿದೀವಿ UPVC ವಿಂಡೋಸ್ ಬರುತ್ತೆ. ಓಕೆ. ಅಂಡ್ ದೆನ್ ಟೈಲ್ ಎಲ್ಲ ಯೂಸ್ ಮಾಡಿರೋದು ವೆಟ್ರಿಫೈಡ್ ಟೈಲ್ಸ್. ಇನ್ ಬಿಟ್ವೀನ್ ಅಲ್ಲಿ ಹೈಲೈಟ್ ಗೋಸ್ಕರ ಗ್ರಾನೈಟ್ ಯೂಸ್ ಮಾಡಿದೀವಿ, ಬ್ಲಾಕ್ ಗ್ರಾನೈಟ್ ಬರುತ್ತೆ. ಓಕೆ. ಅಂಡ್ ಇದು ಕಂಪ್ಲೀಟ್ ಓಪನ್ ಏರಿಯಾ ಬರುತ್ತೆ ನಿಮ್ಗೆ. ಸ್ಕೈಲೈಟ್ ಬರುತ್ತೆ. ಹೌದು, ಕೋರ್ಟ್ಯಾರ್ಡ್ ಕಾನ್ಸೆಪ್ಟ್ ತಗೊಂಡಿದೀವಿ. ಸೊ ನಾವು ಇದು ಫಾರ್ಮರ್ಸ್ ಸ್ಕೀಮ್ ತಗೊಳ್ಳೋದ್ರಿಂದ ನಾವು ಸ್ಕೈಲೈಟ್ ಏರಿಯಾ ಕೊಟ್ಟಿದೀವಿ. ಅದು MS ಬರುತ್ತೆ, ಪ್ಲಸ್ ಟಫನ್ ಗ್ಲಾಸ್ ಯೂಸ್ ಮಾಡಿದೀವಿ ಮೇಲೆ. ಅಂಡ್ ಇದೆಲ್ಲ ಓಪನ್ ಏರಿಯಾ. ಒಂದು ಸ್ವಿಂಗ್ ಯೂಸ್ ಮಾಡಿದೀವಿ. ಇಲ್ಲೂ ಪಿಲ್ಲರ್ಸ್ಗೆ ನೀವು ನೋಡ್ಬೋದು ಲ್ಯಾಟ್ರೈಟ್ ಸ್ಟೋನ್ ಯೂಸ್ ಮಾಡಿದೀವಿ ಕಂಪ್ಲೀಟ್ ಒಳಗಡೆ ಆಲ್ 4 sides. ಓಕೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ, ಒಂದು ಸೂಪರ್ ಆಗಿರೋ ಒಂದು ಲುಕ್ ಬರ್ತಾ ಇದೆ. ಸೊ ಇಲ್ಲಿ ಮಳೆ ನೀರು ಏನಾದ್ರು ಬೀಳುತ್ತಾ ಅಥವಾ? ಇಲ್ಲ ಸರ್, ಕ್ಲೋಸ್ ಮಾಡಿ ಬರೀ ಲೈಟಿಂಗ್ ಮಾತ್ರ ಕೊಟ್ಟಿದ್ದೀವಿ. ಓಕೆ. ಸೊ ಈ ತರ ಒಂದು ಕಾನ್ಸೆಪ್ಟ್ ಇದೆ. ಅಂಡ್ ಆಲ್ಸೋ ಬುದ್ಧ ಪ್ಲೇಸ್ಮೆಂಟ್ಗೆ ಇದನ್ನು ಅಷ್ಟೇ ಸ್ಟೋನ್ ಅಲ್ಲೇನೆ ಕೊಟ್ಟಿದ್ದೀವಿ ಇದನ್ನ. ಅಂಡ್ ಮೇಲೆ ಗ್ರಾನೈಟ್ ಯೂಸ್ ಮಾಡಿದೀವಿ. ಸೊ ಎಂಟ್ರೆನ್ಸ್ ನೀವು ಎಂಟ್ರಿ ಆಗಿದ ತಕ್ಷಣ ಒಂದು ಆಂಬಿಯನ್ಸ್ ಲುಕ್ ಕೊಡೋದಕ್ಕೆ ನಾವು ಇದನ್ನು ಯೂಸ್ ಮಾಡಿದೀವಿ. ಓಕೆ. ನೆಕ್ಸ್ಟ್ ಇಲ್ಲಿ ಟೋಟಲ್ ಆಗಿ ಎಷ್ಟು ರೂಮ್ಸ್ ಬರುತ್ತೆ? ರೂಮ್ಸ್ ನಿಮಗೆ 2 ರೂಮ್ಸ್ ಬರುತ್ತೆ ಸರ್. 2 ರೂಮ್ಸ್ ಪ್ಲಾನ್ ಮಾಡಿದೀವಿ. ಓಕೆ. ಸೊ ರೂಮ್ 1 ಸ್ಪೇಷಿಯಸ್ ಆಗಿದೆ. ಸೊ ಫರ್ನಿಚರ್ಸ್ ನಾವು ಜಾಸ್ತಿ ಅಕೊಮಡೇಟ್ ಮಾಡಿಲ್ಲ ಬಿಕಾಸ್ ಆಫ್ ಫಾರ್ಮ್ ಸ್ಟೇ ಆಗಿರೋದ್ರಿಂದ ಯಾವಾಗ್ಲೂ ಇಲ್ಲೇ ಇರೋಲ್ವಲ್ಲ. ಸೊ ಬಂದಾಗ ಮಾತ್ರ ಯೂಸ್ ಮಾಡ್ಕೊಂಡು ವೀಕೆಂಡ್ ಹೌಸ್ ತರ ಪ್ಲಾನ್ ಮಾಡ್ಬೋದು. ಸೊ 1 cot ಬೇಸಿಕ್ ವಾರ್ಡ್ರೋಬ್ ಮಾಡಿ. ಇದು ಎಷ್ಟು ಡೈಮೆನ್ಷನ್ ಬರ್ಬೋದು ಸರ್? ಇದು 10 by 15 ಬರುತ್ತೆ. ಓಕೆ. ಅಗೇನ್ ಒಂದು ಕಾಮನ್ ಅಟ್ಯಾಚ್ಡ್ ಬಾತ್ರೂಮ್. ಇದರಲ್ಲೂ ನಿಮ್ಗೆ ನಾನ್ ಸ್ಕಿಡಿ ಟೈಲ್ಸ್ ಕೊಟ್ಟಿದೀವಿ ಕೆಳಗಡೆ. ದೆನ್ ಲಿಂಟಲ್ ಲೆವೆಲ್ ತನಕ ನಾವು ಟೈಲಿಂಗ್ ಕವರ್ ಮಾಡಿದೀವಿ. 2 shades ಆಫ್ ಟೈಲ್. ಅಂಡ್ ದೆನ್ ಅದು ನಾರ್ಮಲ್ ಪೇಂಟಿಂಗ್ ಗೆ ಬಿಟ್ಟಿದೀವಿ. ಓಕೆ. ಫಿಟ್ಟಿಂಗ್ಸ್ ಎಲ್ಲ ಯಾವುದು ಬರುತ್ತೆ? ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಬಾತ್ರೂಮ್ ಹಿಂಡ್ವೇರ್ ಫಿಟ್ಟಿಂಗ್ಸ್ ಬರುತ್ತೆ ಸರ್. ಹಿಂಡ್ವೇರ್ ಬರುತ್ತೆ. ಓಕೆ. ಸೊ ಇದರಲ್ಲಿ ಯಾವ ಡೋರ್ ಬರುತ್ತೆ ಅಂದ್ರೆ ಇದು? ಸರ್ ಇದು ನಿಮ್ಗೆ ನಾರ್ಮಲ್ ಸ್ಯಾಲ್ ವುಡ್ ಬರುತ್ತೆ, ಅದಕ್ಕೆ ಲ್ಯಾಮಿನೇಟ್ ಫ್ಲಶ್ ಡೋರ್ ಬರುತ್ತೆ. ಇದಕ್ಕೆ ಕಾಸ್ಟ್ ಕಟ್ಟಿಂಗ್ಗೋಸ್ಕರ ನಾವು ರೆಗ್ಯುಲರ್ ಟೀಕ್ ಆ ಥರ ಎಲ್ಲ ಯೂಸ್ ಮಾಡಿಲ್ಲ. ಸ್ಯಾಲ್ವುಡ್ ಫ್ರೇಮ್ ಕೊಟ್ಟಿದ್ದೀವಿ, ದೆನ್ ಫ್ಲಶ್ ಡೋರ್ ಕೊಟ್ಟಿದ್ದೀವಿ. ಓಕೆ. ಸೊ ಆ ಕಡೆ ಒಂದು ದೆನ್ ಇದು ಒಂದು ಕಾಮನ್ ವಾಶ್ರೂಮ್ ಕೊಟ್ಟಿದ್ದೀವಿ. ಇದು ನಾನ್ ಸ್ಕಿಡಿ ಟೈಲ್ಸ್ ಹಾಕಿದ್ದೀವಿ. ಲಿಂಟಲ್ ಹೈಟ್ ತನಕ ಟೈಲಿಂಗ್ ಯೂಸ್ ಮಾಡಿದೀವಿ. ದೆನ್ ಫಿಟ್ಟಿಂಗ್ಸ್ ಎಲ್ಲ ನಿಮ್ಗೆ ಹಿಂಡ್ವೇರ್ ಬರುತ್ತೆ, ಸಿಂಪಲ್ ಹಿಂಡ್ವೇರ್ ಬರುತ್ತೆ. ಸೊ ಇಲ್ಲಿ ಪೇಂಟ್ ಮತ್ತೆ ಸ್ವಿಚಸ್ ಅದೆಲ್ಲ ಯಾವುದು? ಸ್ವಿಚಸ್ ಎಲ್ಲ ನಾವು ರೋಮಾ ಯೂಸ್ ಮಾಡಿದೀವಿ ಸರ್. ಪೇಂಟ್ ಎಲ್ಲ ಏಷ್ಯನ್ ಪೇಂಟ್ಸ್ ಬರುತ್ತೆ. ಅಂಡ್ ಆಲ್ಸೋ ವೈರ್ಸ್ ಎಲ್ಲ ಪಾಲಿಕ್ಯಾಬ್ ವೈರ್ಸ್ ಬರುತ್ತೆ. ಇದು ರೂಮ್ 2. ಇದು ನೋಡ್ಬೋದು ಸ್ಪೇಷಿಯಸ್ ಆಗಿದೆ ತುಂಬಾ. ಅಂಡ್ ಆಲ್ಸೋ ಅಗೇನ್ ಇದು ಫಾರ್ಮ್ ಸ್ಟೇ ಆಗಿರೋದ್ರಿಂದ ಮಿನಿಮಲ್ ಇಂಟೀರಿಯರ್ ಕೊಟ್ಟಿದೀವಿ. ಜಸ್ಟ್ 1 cot, ರೆಗ್ಯುಲರ್ ವಾರ್ಡ್ರೋಬ್ ಅಂಡ್ 1 ಸೀಟಿಂಗ್ ಏರಿಯಾ ತರ ವಿಂಡೋ ಹತ್ರ. ಅಂಡ್ ವಾಶ್ರೂಮ್ ನಾನ್ ಸ್ಕಿಡಿ ಟೈಲ್ಸ್ ಯೂಸ್ ಮಾಡಿದೀವಿ. ಸೇಮ್ ಕಲರ್ ಯೂಸ್ ಮಾಡಿದೀವಿ, ಏನು ಡಿಫ್ರೆನ್ಸ್ ಇಲ್ಲ. ಸೊ 2 colors ಆಫ್ ಟೈಲ್ಸ್ ಅಂಡ್ ಮೇಲೆ ಪೇಂಟಿಂಗ್ ಬರುತ್ತೆ. ಹಿಂಡ್ವೇರ್ ಫಿಟ್ಟಿಂಗ್ಸ್ ಯೂಸ್ ಮಾಡಿರೋದು. ಹೌದು. ಓಕೆ. ಇದು ವಾರ್ಡ್ರೋಬ್ ಎಲ್ಲ ಲ್ಯಾಮಿನೇಟ್. ಇಲ್ಲ ಅಂದ್ರೆ ವಾರ್ಡ್ರೋಬ್ ಪ್ಲಸ್ ಲಾಫ್ಟ್ ತರ ತಗೊಂಡಿದೀವಿ. ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ನಾವು ಮುಂಚೆ ನೋಡಿದ್ದು ಹಿಂಜ್ ಡೋರ್ ವಾರ್ಡ್ರೋಬ್ ನೋಡಿದ್ವಿ, ಇದು ಸ್ಲೈಡಿಂಗ್ ಡೋರ್ ಬರುತ್ತೆ. ಇದು ಲ್ಯಾಮಿನೇಟ್ ಫಿನಿಶ್ಡ್. ಓಕೆ. ಇಲ್ಲಿ ಒಂದು ಸ್ಟೋರೇಜ್ ಕಮ್ ಸೀಟಿಂಗ್ ತರ ಕೊಟ್ಟಿದ್ದೀವಿ. ಸೊ ಮೇಲೆ ಕುಷನ್ ಹಾಕೊಬಹುದು, ಸ್ಟೋರೇಜ್ ಏನಾದ್ರು ಇದ್ರೆ ಸ್ಟೋರೇಜ್ ಮಾಡ್ಕೋಬಹುದು. ಸೊ ವಿಂಡೋ ವ್ಯೂ ಸಿಗುತ್ತೆ ಸರ್ ನಿಮಗೆ. ಓಕೆ. ಸೊ ಇದು ಒಂದು ಪರ್ಟಿಕ್ಯುಲರ್ ರೂಮ್ ಆಗುತ್ತೆ. ನೆಕ್ಸ್ಟ್ ಇದ್ರ ಪಕ್ಕದಲ್ಲಿ ಇನ್ನೊಂದು ಇಲ್ಲೂ ಕೂಡ ಸ್ಪೇಷಿಯಸ್ ಆಗಿ ಒಂದು ಸರ್. ಈ ಸ್ಪೇಷಿಯಸ್ ಇದು ಏನಂದ್ರೆ ಕಂಪ್ಲೀಟ್ ಡೈನಿಂಗ್ ಏರಿಯಾ ಬರುತ್ತೆ. ಡೈನಿಂಗ್ ಏರಿಯಾ ಅಂಡ್ ಇದು ವಾಶ್ ಬೇಸಿನ್ ಏರಿಯಾ ಬರುತ್ತೆ. ಸೊ ಡೈನಿಂಗ್ ಏರಿಯಾ ಹತ್ರ ವಾಶ್ ಬೇಸಿನ್ ಪ್ಲಾನ್ ಮಾಡಿದೀವಿ. ಅಂಡ್ ಆಲ್ಸೋ ಕಿಚನ್ ಅಲ್ಲಿ ನಾವು ಏನ್ ಯೂಸ್ ಮಾಡಿದೀವಿ ಅಂದ್ರೆ ಆಕ್ರಲಿಕ್ ಯೂಸ್ ಮಾಡಿದೀವಿ. ಮಟೀರಿಯಲ್ ಬಂದು ಆಕ್ರಲಿಕ್ ಯೂಸ್ ಮಾಡಿದೀವಿ. G ಪ್ರೊಫೈಲ್ ಹ್ಯಾಂಡಲ್ಸ್ ಕಂಪ್ಲೀಟ್ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ ನಿಮ್ಗೆಲ್ಲಾನು.
ಒಳಗೆ ಮಾಡರ್ನ್ ಕಿಚನ್ ತರ ಮಾಡರ್ನ್ ಕಿಚನ್ ತಗೊಂಡ್ ಬಂದಿದ್ದೀವಿ. ಮತ್ತೆ ಪೇಂಟ್ ಮ್ಯಾಚ್ ಆಗಿರಂಗೆ ಇದೆಯಲ್ಲ? ಹಾ ಹೌದು ಸರ್, ಮಿನಿಮಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೋಬರ್ ಆಗಿರ್ಲಿ ಅಂದ್ಬಿಟ್ಟು ಸಮ್ ಲೈಟ್ ಕಲರ್ಸ್ ಹೋಗಿದೀವಿ, ತುಂಬಾ ಜಿಗಿ ಜಿಗಿ ಏನು ಮಾಡಿಲ್ಲ, ಕಾಂಟ್ರಾಸ್ಟ್ ಮಾಡಿದೀವಿ. ಬೇಸ್ ಕಲರ್ ನಿಮ್ಗೆ ಕಾಂಟ್ರಾಸ್ಟ್ ಅಂದ್ರೆ ಲೈಟ್ ಡಾರ್ಕ್ ಕಲರ್ ಬರುತ್ತೆ, ಮೇಲೆ ಲೈಟ್ ಕಲರ್ ಬರುತ್ತೆ. ಸಿಂಕ್ ಬಂದು SS ಯೂಸ್ ಮಾಡಿದ್ವಿ. ಮತ್ತೆ ಇದು ಎಷ್ಟು ಥಿಕ್ನೆಸ್? ಅದು 40 mm ಥಿಕ್ನೆಸ್ ಬರುತ್ತೆ ಸರ್ ಗ್ರಾನೈಟ್ ನಿಮ್ಗೆ. ಓಕೆ. ಓವರ್ ಸರ್ ಇದು ದೇವ್ರ ಮನೆ ಬರುತ್ತೆ. ಇದಕ್ಕೂ ನಾವು ಟೀಕ್ ಯೂಸ್ ಮಾಡಿದೀವಿ ವಿತ್ ಗ್ಲಾಸ್ ಬೆಲ್ಸ್ ಬರುತ್ತೆ. ಪೆಂಡಿಂಗ್ ಇದೆ, ಬ್ರಾಸ್ ಹ್ಯಾಂಡಲ್ಸ್ ಬರುತ್ತೆ ಅಂಡ್ ಬ್ರಾಸ್ 2 ಸ್ಟೆಪ್ ಕೊಟ್ಟಿದ್ದೀವಿ, 3 ಸ್ಟೆಪ್ ಬರುತ್ತೆ. ಸೊ ಇದು ಎಲ್ಲ ಫುಲ್ ಟೈಲ್ಸ್ ಯೂಸ್ ಮಾಡಿದೀವಿ ಸರ್, ಕಂಪ್ಲೀಟ್ ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿದೀವಿ. ಲಿಂಟಲ್ ಲೆವೆಲ್ ತನಕ ತಗೊಂಡಿದೀವಿ, ಅದ್ರ ನಂತರ ನೆಕ್ಸ್ಟ್ ಪೇಂಟಿಂಗ್ ಕವರ್ ಆಗುತ್ತೆ. ಸೊ ಇಲ್ಲಿ ಬಾಲ್ಕನಿ ಬರುತ್ತೆ ಸರ್, ಇದಕ್ಕೂ ನಾವು UPVC ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದೀವಿ. ಸೊ ಇದು ಸ್ಪೇಷಿಯಸ್ ಆಗಿರೋ, ಇದು ಸ್ಪೇಷಿಯಸ್ ಆಗಿದೆ. ಸೊ ಸಿಟ್ ಔಟ್ ತರ ಯೂಸ್ ಮಾಡಬಹುದು, ಆಸ್ ವೆಲ್ ಆಸ್ ವಾಷಿಂಗ್ ಮಿಷಿನ್, ಯುಟಿಲಿಟಿ ಸ್ಪೇಸ್ ತರ ಕೂಡ ಯೂಸ್ ಮಾಡಬಹುದು ನೀವು. ಆ ಕಡೆ ಇದು ಸೇಫ್ಟಿ ಗ್ರಿಲ್ ಯೂಸ್ ಮಾಡಿದೀವಿ, MS ಯೂಸ್ ಮಾಡಿದೀವಿ. ಅದು ಗೇಜ್ ಜಾಸ್ತಿ ಇದೆಯಲ್ಲ, ಹೆವಿ ಗೇಜ್ ಇದೆ. ಹೌದೌದು, ಹೆವಿ ಗೇಜ್ ಇರೋದನ್ನೇ ಯೂಸ್ ಮಾಡಿದೀವಿ ಇಲ್ಲಿ ಕೂಡ. ಸೊ ಸೇಫ್ಟಿ ವೈಸ್ ನೀವು ಇಲ್ಲಿಂದನೂ ಹೋಗ್ಬೋದು, ಆ ಥರ ಯೂಸ್ ಮಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ಆಕ್ಚುಲಿ ಮೇಲ್ಗಡೆ ಕೂಡ ಒಂದು ಇದು ಮಾಡಿದಿರಲ್ಲ? ಹಾ ಹೌದು ಸರ್, ಮೇಲೆ ಕೂಡ ಹೋಗುತ್ತೆ. ಹಾ. ಸೊ ಇಲ್ಲಿ ನಾವು ಸ್ಟೇರ್ಸ್ಗೆ ಗ್ರನೈಟೇ ಯೂಸ್ ಮಾಡಿದ್ದೀವಿ, ಪ್ಲಸ್ MS ಗ್ರಿಲ್ ಯೂಸ್ ಮಾಡಿದ್ದೀವಿ. ಓಕೆ. ಸೊ ಇದು ಪರ್ಟಿಕ್ಯುಲರ್ ಲಿವಿಂಗ್ ಏರಿಯಾ ಬರುತ್ತೆ? ಹೌದು, ಸಿಂಪಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇಂಟೀರಿಯರ್ಸ್ ವೈಸ್ ಓಕೆ ಒಂದು ಲೋವರ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ಬಂದು ನಿಮಗೆ UPS ಅದಕ್ಕೆಲ್ಲ ಇಟ್ಕೊಳ್ಳೋದಕ್ಕೆ ಅದು ಒಂದು ಸ್ಟೋರೇಜ್ ಬರುತ್ತೆ. ಅಂಡ್ ಇಲ್ಲಿ ಒಂದು ವಿಂಡೋ ಬರುತ್ತೆ ನಿಮಗೆ, ಸೇಮ್ UPVC ವಿಂಡೋ. ವೆಂಟಿಲೇಷನ್ಗೆ ಕೂಡ ಏನು ನಿಮಗೆ ವೆಂಟಿಲೇಷನ್ಗೆ ಕಂಪ್ಲೀಟ್ ಓವರ್ ಆಲ್ ಏರಿಯಾ ನಿಮಗೆ ವೆಂಟಿಲೇಷನ್ ಇದೆ. ನೆಕ್ಸ್ಟ್ ಇಲ್ಲಿ ಏನು ಮೇಡಮ್ ಈ ತರ ಸರ್, ಇದು ನಾವು ಕಾಮನ್ ಆಗಿ ರೈಲಿಂಗ್ಸು ಅಥವಾ ಸ್ಟೇರ್ ಕೇಸು ಆ ಥರ ಕೊಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಮಾಡೋಣ ಅಂತ ಯೂಸ್ ಮಾಡಿದ್ದೀವಿ. ಸ್ಟೇರ್ ಕೇಸ್ ಇಂದ ಇದು ತಗೊಂಡಿದ್ದೀವಿ. ಇದು ಸೀಟಿಂಗ್, ಲೋವರ್ ಸೀಟಿಂಗ್ ಏರಿಯಾ ಥರನೂ ಆಗುತ್ತೆ, ಪ್ಲಸ್ ಸ್ಟೇರ್ ಕೇಸ್ಗೂ ನಿಮಗೆ ಡಿಫ್ರೆಂಟಾಗಿ ಕಾಣುತ್ತೆ ಅಂದ್ಬಿಟ್ಟು ತಗೊಂಡಿರೋದು. ಆ್ಯಂಡ್ ಸ್ಟೇರ್ ಕೇಸಲ್ಲೆಲ್ಲ ನಿಮಗೆ ಗ್ರನೈಟ್ ಯೂಸ್ ಮಾಡಿದ್ದೀವಿ, ಬ್ಲ್ಯಾಕ್. ಆ್ಯಂಡ್ MS ಸೇಫ್ಟಿ ಗ್ರಿಲ್ಸ್ ಯೂಸ್ ಮಾಡಿದ್ದೀವಿ, MS ಬರುತ್ತೆ. ನೀವು ಇಲ್ಲಿ ಸ್ಟೇರ್ ಕೇಸ್ ನೋಡ್ಬೋದು, ನಿಮ್ಗೆ ಡಿಫ್ರೆನ್ಸ್ ಸಿಗುತ್ತೆ. ಸೊ ಇದು 20 mm ಥಿಕ್ನೆಸ್ ಗ್ರನೈಟ್ ಯೂಸ್ ಮಾಡಿದ್ದೀವಿ, ಪ್ಲಸ್ ಸ್ಟೋರೇಜು ಸೇಫ್ಟಿ ವೈಸ್ ಕೆಳಗಡೆ ನಾವು MS ಕೊಟ್ಟಿದ್ದೀವಿ. ಟೆರಸ್ ಏರಿಯಾ ಬರುತ್ತೆ. ಇಲ್ಲೇನೋ ನಿಮಗೆ ವಾಲ್ಸ್ ಎಲ್ಲ ಲ್ಯಾಟ್ರೈಟ್ ಸ್ಟೋನಲ್ಲೇ ಬರುತ್ತೆ. ಇದು ಕಂಪ್ಲೀಟ್ ಸ್ಕೈಲೈಟ್ ಏರಿಯಾ ನೋಡಿದ್ವಲ್ಲ ಕೆಳಗಿಂದ, ಸೊ ಮೇಲೆ ಟಫ್ ಅಂಡ್ ಗ್ಲಾಸ್ ಇದೆ ಯೂಸ್ ಮಾಡಿರೋದು. ಸೊ ಇದ್ರ ಮೇಲೆ ಯಾರು ನಿಂತ್ಕೊಂಡೇನು ಏನು ಆಗಲ್ಲ ಸರ್. 15 mm ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದೀವಿ, ಥಿಕ್ ಟಫ್ ಅಂಡ್ ಗ್ಲಾಸ್, ಸೊ ನೋ ಇಶ್ಯೂಸ್. ಓಕೆ, ನೋಡ್ಬೋದು ಇಲ್ಲಿಂದ ಯಾವ ಥರ ಒಂದು ಇದಾಗಿದೆ ಅಂತ. ಇಲ್ಲೆಲ್ಲ ಫುಲ್ಲು ಮಂಗಳೂರು ಟೈಲ್ಸ್ ಹಾಕಿದ್ದಾರೆ. ಸೊ ನೆಕ್ಸ್ಟು ಇಲ್ಲಿ ಕೂಡ ನೋಡ್ಬೋದು, ಸೂಪರಾಗಿ ಒಂದು ಡಿಸೈನ್ ಮಾಡ್ಯಾರ ಅಂತ ಹೇಳ್ಬೋದು. ಇದು ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತಂತ? ಸರ್ ನಾವು ಲೈಕ್ 1 year ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋ. ಮತ್ತೆ ಅಲ್ಲಿ ಸರ್ ಅದು ಏನೂ ಇಲ್ಲ, ಲೈಕ್ ರೆಗ್ಯುಲರ್ ಓವರ್ ಹೆಡ್ ಟ್ಯಾಂಕ್ಸ್ ಎಲ್ಲ ಬರುತ್ತಲ್ವಾ, ನಾವು ಅದಕ್ಕೆ ಪ್ಲಾನ್ ಮಾಡಿದೀವಿ. ಜಸ್ಟ್ ಪ್ಲೇನ್ ಆಗಿ ಇಡೋ ಬದಲು ಈ ತರ ಏನಾದ್ರು ಪೆಂಟ್ ಹೌಸ್ ತರ ಶೇಪ್ ಕೊಟ್ಟು ಮಾಡೋದ್ರಿಂದ ಚೆನ್ನಾಗಿ ಕಾಣುತ್ತೆ ವ್ಯೂ ವೈಸು ಅಂತ ಕೊಟ್ಟಿದೀವಿ. ಓವರ್ ಹೆಡ್ ಟ್ಯಾಂಕ್ ಬಂದ್ಬಿಟ್ಟು ನಿಮಗೆ 2000 ಲೀಟರ್ ಬರುತ್ತೆ. ಸಾರಿ, 2000 ಲೀಟರ್ಸ್ ಬರುತ್ತೆ. ಮತ್ತೆ ಇಲ್ಲಿ ಕೂಡ ನೋಡ್ಬೋದು, ಇದು ಕೂಡ ಒಂದು ಸೂಪರ್ ಆಗಿರೋ ಒಂದು ಪ್ಯಾಟರ್ನ್ ಕೊಟ್ಟಿದ್ದೀರಾ. ಇಲ್ಲೂ ಈಚೆಯಿಂದ ನೋಡಿದಾಗ ಲುಕ್ ಬರುತ್ತೆ ಅದನ್ನು. ಸೊ ಟೋಟಲ್ ಆಗಿ ಇಷ್ಟು ಫುಲ್ಲು ನೀಟಾಗಿ ಸೂಪರಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ನೋಡ್ತಿರ್ಬೋದು, ಇಲ್ಲೂ ಸ್ವಲ್ಪ ಡಿಸೈನ್ಸ್ ಎಲ್ಲ ಮಾಡಿ ಸರ್. ಹೌದು, ಇದು MS CNC ಕಟಿಂಗ್ ಯೂಸ್ ಮಾಡಿದ್ದೀವಿ. ಪ್ಲೇನ್ ಇಟ್ಟರೆ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾವಿಲ್ಲಿ ಸಮ್ ಡಿಫ್ರೆಂಟ್ ಡಿಸೈನ್ ತೊಗೊಂಡಿದ್ದೀವಿ. ಮೇಲೆ ಮಂಗಳೂರು ಟೈಲ್ಸ್ ಬರುತ್ತೆ ನಿಮಗೆ. ಇದು ಒಂದು ಸೇಫ್ಟಿ ಗ್ರಿಲ್ಸ್, ಸೇಫ್ಟಿ ಅಂತ ಬರಲ್ಲ, ಓಕೆ, ಡಿಸೈನ್ ಪರ್ಪಸ್ ಅಂತ ತಗೊಂಡ್ರೆ ನಾವು ಇದನ್ನು ಯೂಸ್ ಮಾಡಿದ್ದೀವಿ. ಓಕೆ, ಸೊ ಇವಾಗ ಕೂಡ ನಮ್ಮ ಪ್ರಾಜೆಕ್ಟ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿರೋ. ನೆಕ್ಸ್ಟು ನಿಮ್ಮದು ಲೈಕ್ ಎಷ್ಟು ಟೈಪ್ಸ್ ಆಫ್ ಪ್ಯಾಕೇಜಸ್ ಬರುತ್ತೆ? ಯಾವ ಥರ? ಸರ್ ನಮ್ಮದು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಯಾಕೇಜಸ್ ಬರುತ್ತೆ. ಸೊ ಅದರಲ್ಲಿ ಡಿಫ್ರೆಂಟ್ ಇರುತ್ತೆ. ನಿಮಗೆ ಹೆಚ್ಚಿನ ಡೀಟೇಲ್ಸ್ ಬೇಕಂದ್ರೆ ಆಫೀಸಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಮಾರ್ನಿಂಗ್ 10 o'clock ಇಂದ ಈವ್ನಿಂಗ್ 8 o'clock ತನಕನೂ ಇರ್ತೀವಿ ನಾವು. ನಿಮ್ಗೆ ಏನೇ ಡೀಟೇಲ್ಸ್ ಇದ್ರೂ ನೀವು ಅಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಈ ಥರ ಫಾರ್ಮ್ ಸ್ಟೇ ಎಲ್ಲ ಮಾಡಬೇಕಂದ್ರೆ ಎಷ್ಟು ಡಿಸ್ಟೆನ್ಸ್ ಆ ಥರ ಏನಾದರೂ ಇದೆಯಾ ನಿಮ್ಮದು, ಅಥವಾ ಕರ್ನಾಟಕ? ಸರ್ ಇಲ್ಲ, ಲೈಕ್ ಓವರ್ ಆಲ್ ಕರ್ನಾಟಕ ನಾವು ಮಾಡ್ತಿರ್ತೀವಿ, ಆ ಥರ ಏನಿಲ್ಲ, ಲೈಕ್ ಲಾಂಗ್ ಡಿಸ್ಟೆನ್ಸ್ ಆ ಥರ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಸರ್. ನಮ್ಮನ್ನೇ ನೋಡ್ತಿರ್ಬೋದು, ಮನೆ ಓನರೇ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ.
ಸೊ ನಿಮಗೆ ಆ್ಯಕ್ಚುಲಿ ಸರ್ ಒಂದು ಪ್ಲ್ಯಾನ್ ಇರುತ್ತೆ, ಈ ಥರ ಒಂದು ಡ್ರೀಮ್ ಮನೆ ಅಂತ ಕೂಡ ಹೇಳ್ಬೋದು ತುಂಬ ಜನಕ್ಕೆ, ಒಂದು ಫಾರ್ಮ್ ಸ್ಟೇ ಮಧ್ಯದ ಒಂದು ಬೆಟ್ಟ ಹತ್ರ ಮಾಡೋದು. ಯೂಶ್ವಲಿ ನಿಮ್ಮ ಮೈಂಡಲ್ಲಿ ಇರುತ್ತೆ ಈ ಥರ ಮಾಡಬೇಕು, ಈ ಥರ ಒಂದು ತೊಟ್ಟಿ ಮನೆ ಥರ ಮಾಡಬೇಕಂತ. ಸೊ ನಿಮಗೆ ರೈಸ್ ಆನ್ ಬಿಲ್ಡರ್ಸ್ ಕಡೆಯವರು ಕಾಂಟ್ಯಾಕ್ಟ್ ಹೆಂಗೆ ಬಂತು ಸ್ಟಾರ್ಟಿಂಗು ಅಂತ? ನಮಗೆ ರೈಸ್ ಆನ್ ಬಿಲ್ಡರ್ಸು ನನ್ನ ಮಗ ಆ್ಯಕ್ಚುಲಿ ಇದು ಈಸ್ ರೈಟ್ ಓನರ್ ಆಫ್ ದಿಸ್ ಬಿಲ್ಡಿಂಗ್. ಹಾಂ ಹಾಂ. ಸೊ ಅವನಿಗೆ ಕಾಂಟ್ಯಾಕ್ಟ್ ಇತ್ತು. Okay. ಕಾಂಟ್ಯಾಕ್ಟಿಂದ ನಾವು ರೈಸ್ ಆನ್ ಬಿಲ್ಡರ್ಸ್ಗೆ ಇದು ಮಾಡಿದ್ವಿ. ಹಾಂ ಹಾಂ. ಭಾಳ ಕೋಆಪ್ರೇಟ್ ಮಾಡಿದ್ರು. ಕನ್ಸ್ಟ್ರಕ್ಟೆಡ್ ವಿದಿನ್ 8 to 9 months ಒಳಗೆ ಕಟ್ಕೊಟ್ರು ಮನೆ. ಬಟ್ ಇದು ಲೊಕೇಶನ್ನು ಮತ್ತು ಬ್ಯಾಂಗ್ಳೂರ್ಗೆ ಹೌದು, 65 ತುಂಬಾನೇ ಕಿಲೋಮೀಟರ್ ಭಾಳ ದೂರ ಇದೆ. ಕರೆಕ್ಟ್. ಅಲ್ಲಿಂದ ಮೆಟೀರಿಯಲ್ ಶಿಫ್ಟಿಂಗು, ಲೇಬರು ಇದೆಲ್ಲ ತುಂಬಾ ಕಷ್ಟ. ಬಟ್ ವಿತ್ ಆಲ್ ದ ಡಿಫಿಕಲ್ಟೀಸ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ದ ಹೌಸ್. ಎಲ್ಲ perfect ಆಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನಿಮಗೆ ಹ್ಯಾಪಿ ಆಯ್ತಾ ಅಥವಾ ಹೇಗೆ? ನಮಗೇನಿಲ್ಲ ಸರ್, ಆಯಿತು, ಖುಷಿಯಾಗಿದ್ದೀವಿ. ಏನೋ ಸಮ್ ಮೈನರ್ ಪ್ರಾಬ್ಲಮ್ಸ್ ಅದು ಇದು ವಿ ಕ್ಯಾನ್ ಓವರ್ಕಮ್ ಈಸಿಲಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಸೂಪರ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹೌದು, ಆ್ಯಕ್ಚುಲಿ ಇಷ್ಟು ದೂರ ಬರೋದಂದರೆ ಆ ಮೆಟೀರಿಯಲ್ಸ್ ಟ್ರಾನ್ಸ್ಪೋರ್ಟು, ಲೇಬರ್ ಮೇಂಟೆನೆನ್ಸು ಅದೆಲ್ಲ ಒಂದಿರುತ್ತೆ, ಅದಕ್ಕೇ. ಸೊ ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ತೀರಾ ರೈಸ್ ಆನ್ ಬಿಲ್ಡರ್ಸು ಅಥವಾ ಹೇಗೆ? ಶ್ಯೂರ್, ಹೌದು. ಇವಾಗ ಯಾರಾದರೂ ಬಂದು ಕೇಳಿದ್ರೆ ನಾವು ಸಜೆಸ್ಟ್ ಮಾಡ್ತೀವಿ. ಓಕೆ, ದೇ ಆರ್ ವೆರಿ ಕೋಆಪರೇಟಿವ್. ಆ್ಯಂಡ್ ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.